ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ತಲೆಬೋಳಿಸಿಕೊಳ್ಳೋ ಟಾಸ್ಕ್ ಇರುತ್ತೆ. ಬಹುತೇಕ ತಲೆಬೋಳಿಸಿಕೊಂಡ ಸ್ಪರ್ಧಿಗಳು ಗೆದ್ದಿದ್ದೂ ಇದೆ. ಈಗ ತಲೆಬೋಳಿಸಿಕೊಂಡಿರೋ ಒಂದು ದೃಶ್ಯ ಸೀರಿಯಲ್ನಲ್ಲೂ ಕಂಡು ಬಂದಿದೆ. ಇಲ್ಲಿ ತಲೆಬೋಳಿಸಿಕೊಂಡಿದ್ದು ಸೀರಿಯಲ್ ಹೀರೋಯಿನ್. ಹೌದು, ರಾಮಚಾರಿ ಸೀರಿಯಲ್ನ ನಾಯಕಿ ಚಾರು ತಲೆಬೋಳಿಸಿಕೊಂಡಿದ್ದಾರೆ. ಈ ಸೀನ್ ಈಗ ಸೀರಿಯಲ್ಗೆ ಬೇಕಿತ್ತಾ? ಇದು TRP ಗಿಮಿಕ್ಕಾ? ನಿಜಕ್ಕೂ ಸೀರಿಯಲ್ಗೆ ಅವಶ್ಯಕತೆ ಇತ್ತಾ? ಚಾರು ಮಾಡಿರೋ ಈ ದಿಟ್ಟ ನಿರ್ಧಾರಕ್ಕೆ ವೀಕ್ಷಕರ ರೆಸ್ಪಾನ್ಸ್ ಹೇಗಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶ್ವೇತಾ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಿರುವ ರಾಮಚಾರಿ ಧಾರಾವಾಹಿಯಲ್ಲಿ ಕತೆ ಎಲ್ಲೆಲ್ಲೋ ಸಾಗಿ ಮತ್ತೆ ನಾರಾಯಣ ಆಚಾರ್ಯರ ಮನೆಗೆ ಬಂದು ನಿಂತಿದೆ. ಆ ಮನೆ ಈ ಮನೆ ಅಂತ ಸುತ್ತಾಡಿದ್ದ ಚಿತ್ರಕತೆ ಈಗ ಮನೆಯಲ್ಲೇ ಸುತ್ತುತ್ತಿದೆ. ಅದರಲ್ಲೇ ಸ್ವಲ್ಪ ಚೇಂಜ್ ಇರಲಿ ಅಂತ ನಿರ್ದೇಶಕರು ಚಾರುವಿನ ತಲೆಯನ್ನೇ ಬೋಳಿಸಿದ್ದಾರೆ. ಹೌದು, ಚಾರು ಪಾತ್ರದಲ್ಲಿ ಮಿಂಚುತ್ತಿರುವ ಕಿರುತೆರೆ ನಟಿ ಮೌನ ಗುಡ್ಡೆ ಮನೆ ತಲೆಬೋಳಿಸಿಕೊಂಡ ಗೆಟಪ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಇದು ಸೀರಿಯಲ್ ಕತೆಗೆ ಅವಶ್ಯಕವಿರೋದ್ರಿಂದ ಚಾರು ತಲೆ ಬೋಳಾಗಿದೆ. ಜೈಲು ಸೇರಿದ ಹಿರಿಯ ಸೊಸೆ ವೈಶಾಖ ಈಗ ನಾರಾಯಣ ಆಚಾರ್ಯರ ಮನೆಗೆ ಮತ್ತೆ ಬಂದಿದ್ದಾಳೆ. ಹಿರಿ ಸೊಸೆ ಬಂದಿದ್ದಕ್ಕೆ ಮನೆಯಲ್ಲಿ ಸಂಭ್ರಮವಿದೆ. ಆದ್ರೆ ಇದರಲ್ಲಿ ವೈಶಾಖಗೆ ವಿಲನ್ ರೋಲ್. ಹೀಗಾಗಿ ಮನೆ ಮಂದಿಗೆ ಇವಳ ಮೇಲೆ ನಂಬಿಕೆಯಂತೂ ಇಲ್ಲ. ಜೈಲಿಂದ ಬಂದ ವೈಶಾಖ ಕಾಲಿಗೆ ಸ್ವಾಧೀನವಿಲ್ಲ ಅಂತ ನಾಟಕ ಮಾಡ್ತಿದ್ದಾಳೆ. ದೇವರಲ್ಲಿ ಹರಕೆ ಹೊತ್ತಿದ್ದೆ, ಈಗ ಪಾಲಿಸಲು ನನಗೆ ಶಕ್ತಿ ಇಲ್ಲ ಎಂದು ಚಾರು ಬಳಿ ವೈಶಾಖ ತನ್ನ ಬೇಸರ ತೋಡಿಕೊಂಡಿದ್ದಾಳೆ. ಆಗ ಚಾರು ಅಕ್ಕ ಹರಕೆ ಏನೇ ಇದ್ದರೂ ನಾನು ಮಾಡ್ತೀನಿ ಅಂತ ಮಾತು ಕೊಟ್ಟು ಬಿಡ್ತಾಳೆ. ಮಾತು ಕೊಟ್ಟ ಮೇಲೆ ತಲೆಬೋಳಿಸಿಕೊಳ್ಳಬೇಕು, ಉಪವಾಸವಿದ್ದು ದೇವರ ಪೂಜೆ ಮಾಡಬೇಕು ಅಂತ ವೈಶಾಖ ಹೇಳ್ತಾಳೆ. ಒಂದು ಕ್ಷಣವೂ ಯೋಚಿಸದೆ ಚಾರು ಎಲ್ಲಾ ಹರಕೆ ನಾನೇ ತೀರಿಸ್ತೀನಿ ಅಂತ ತಲೆಬೋಳಿಸಿಕೊಳ್ತಾಳೆ. ಚಾರು ತಲೆಬೋಳಿಸಿಕೊಂಡಿರುವ ಸೀನ್ ಈಗ ವೈರಲ್ ಆಗ್ತಿದೆ. ಜೊತೆಗೆ ಸೀರಿಯಲ್ಗೋಸ್ಕರ ಚಾರು ಈ ರೀತಿ ತಲೆಬೋಳಿಸಿಕೊಂಡಿರೋ ದೃಶ್ಯ ನಿರ್ವಹಿಸಿದ್ದಕ್ಕೆ ವೀಕ್ಷಕರು ಮೆಚ್ಚಿಕೊಂಡಿದ್ದಾರೆ. ಅದೇನೇ ಇದ್ರೂ ವೈಶಾಖ ತೋಡಿದ ಹಳ್ಳಕ್ಕೆ ಚಾರು ಬಿದ್ದಾಗಿದೆ. ಈತ ರಾಮಚಾರಿ ಆಫೀಸ್ನಲ್ಲಿ ಕೂತು ಚಾರು ಕೂದಲನ್ನೇ ಹೊಗಳ್ತಿದ್ದಾನೆ. ನನ್ನ ಹೆಂಡತಿ ಕೂದಲೇ ಚಂದ, ಫ್ರೀ ಹೇರ್ ಬಿಟ್ರು ಬ್ಯೂಟಿಫುಲ್, ಚಾರು ಮುಂಗುರುಳು ಎಷ್ಟು ಚಂದ ಗೊತ್ತಾ ಅಂತ ಬರೀ ಹೆಂಡತಿ ಕೂದಲನ್ನೇ ಹೊಗಳ್ತಿದ್ದಾನೆ. ಈತ ಚಾರು ನಾನು ದೇವರಿಗೆ ಮಾತು ಕೊಟ್ಟಿದ್ದೇನೆ, ಕೊಟ್ಟ ಮಾತಿನಂತೆ ಮುಡಿ ಕೊಡ್ತೇನೆ ಅಂತ ಹಠ ತೊಟ್ಟ ಚಾರು ಮುಡಿ ಕೊಟ್ಟಿದ್ದಾಳೆ. ಹೋಗಿರೋ ಕೂದಲು ಮತ್ತೆ ಬರುತ್ತೆ ಅನ್ನೋ ನಂಬಿಕೆ ಚಾರುವಿನದ್ದು. ಮನೆಯ ಒಳಿತಿಗಾಗಿ ಎಲ್ಲಾ ಸಾಹಸ ಮಾಡಿದ ಚಾರು ಈಗ ಭಕ್ತಿಯಲ್ಲೇ ಮಿಂದೇಳ್ತಿದ್ದಾಳೆ. ಸಾಹಸಿ ಚಾರು ಈಗ ಅಪ್ಪಟ ದೈವ ಭಕ್ತಿಯಾಗಿ ಮುಡಿ ಕೊಟ್ಟಿದ್ದಾಳೆ. ಇದೀಗ ಮುಂದಿನ ಎಪಿಸೋಡ್ಗಳಲ್ಲಿ ಚಾರು ಕೂದಲನ್ನ ಇಷ್ಟಪಡೋ ಗಂಡನಿಗೆ ಚಾರು ನೋಡಿದಾಗ ಶಾಕ್ ಆಗುತ್ತಾ? ವೈಶಾಖ ಅಂದುಕೊಂಡಂತೆ ಮಾತ್ರ ಆಗೋದು ಯಾಕೆ? ಕೃಷ್ಣನಿಗೆ ಯಾಕೆ ಸತ್ಯ ಗೊತ್ತಾಗಲ್ಲ? ಚಾರುನ ಯಾಕೆ ತಡೆಯಲ್ಲ ಅನ್ನೋದೇ ವೀಕ್ಷಕರ ಮುಂದಿರುವ ಪ್ರಶ್ನೆ. ಮುಂದಿನ ದಿನಗಳಲ್ಲಿ ಸೀರಿಯಲ್ ಕತೆ ಎತ್ತ ಸಾಗುತ್ತೆ ಅಂತ ಕಾದು ನೋಡ್ಬೇಕು. ನಮಸ್ಕಾರ.